ನಮಸ್ಕಾರ. ಇವತ್ತು ಸ್ಫೂರ್ತಿ ಕನ್ಯಾಗಣ್ಣನವರ್ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯನ್ನು ನಮಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದಾಳೆ. ಬನ್ನಿ ಅವಳಿಗೆ ನಾವು ಕ್ಲಾಸನ್ನು ಬಿಟ್ಕೊಡೋಣ. ಸ್ಫೂರ್ತಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡಿ ಮಕ್ಕಳ, ಇವತ್ತು ನಾವು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿನ ಹೆಂಗ್ ಮಾಡೋದು, ಅದು ಕೋಷ್ಟಕ ಹೆಂಗ್ ಹಾಕೋದು, ಎಷ್ಟು ಸ್ಥಾನ ಬಿಟ್ಟು ಕಾಮ ಅಲ್ಪ ವಿರಾಮ ಕೊಡೋದು, ಎಲ್ಲಿ ಪೂರ್ಣ ವಿರಾಮ ಕೊಡ್ಬೇಕು ಎಲ್ಲದನ್ನೂ ಇವತ್ತು ಕಲೆನ ವಿಸ್ತರಿಸಿ ಬರೆಯೋದು ಹೆಂಗ, ಪದಗಳಲ್ಲಿ ಬರೆಯೋದು ಹೆಂಗ ಎಲ್ಲ ಕಲೆನ ಫಸ್ಟು ನಾನು ಇವತ್ತು ನಿಮಗೆ ಅಂತಾರಾಷ್ಟ್ರೀಯ ಪದ್ಧತಿಯ ಕೋಷ್ಟಕವನ್ನು ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಇದು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯ ಕೋಷ್ಟಕ. ಇಲ್ಲಿ ಮೇಲಿರೋದು ಯಾವ ಇದ್ರ ಗುಂಪು ಅವು ಅಂತ ಹೇಳೋದು. ಇದು ಬಿಡಿಗಳ ಗುಂಪು, ಸಾವಿರಗಳ ಗುಂಪು, ಮಿಲಿಯಗಳ ಗುಂಪು, ಬಿಲಿಯಗಳ ಗುಂಪು. ಇದರಲ್ಲಿ ನಿಮಗೆ ಕಾಣಲಿಲ್ಲ ಅಂದ್ರೆ ನಾನು ಅಲ್ಲಿ ಬರ್ದಾನಿ, ಅಲ್ಲಿ ನೋಡ್ಕೋಬಹುದು ನೀವು. ಇಲ್ಲೇ ಆ ಸ್ಥಾನ ಬರ್ದಾನಿ, ಆ ಸ್ಥಾನದ ಇದನ್ನ ಇದ್ರ ಬರ್ದಿಲ್ಲ, ಆದ್ರೆ ಅಲ್ಲಿ ಬರ್ದಾನಿ. ಆಮೇಲೆ ಕಡೆಗೆ ಇಲ್ಲಿ ಸಂಖ್ಯೆ ವಿಸ್ತರಿಸಿ ಬರೋದು, ಪದಗಳಲ್ಲಿ ಬರೋದು ಎಲ್ಲ ಬರ್ದಾನಿ. ಇಲ್ಲಿ ನಿಮಗೆ ಗೊತ್ತಾಗಲ್ಲ ಅಂದು ಅಲ್ಲಿ ಮಾಡಿ ತೋರಿಸ್ತೇನೆ ನಾನು, ನೀವು ಸ್ವಲ್ಪ ನೋಡ್ಕೇರಿ. ಇದು ಬಿಡಿ, ಏನ್ ಹೇಳ್ರಿ ಇದು ಬಿಡಿ, ಇದು ಇದೇನ್ ಹೇಳ್ರಿ 100. ಬಿಡಿ ಸ್ಥಾನಕ್ಕ ಎಷ್ಟು ಇದು ಬರ್ತತಿ? 1. 10ಕ್ಕೆ ಎಷ್ಟು ಬರ್ತತಿ? 10. 100ಕ್ಕ ಸ್ಥಾನಕ್ಕೆ ಎಷ್ಟು ಬರ್ತತಿ? 100. ಹಂಗಾದ್ರೆ ನಾವು ಈ 3 ಗುಂಪುಗಳನ್ನು ಸೇರಿ ಇದಕ್ಕೇನಂತ ಹೆಸರು ಹೇಳ್ತವಿ ಅಂದ್ರೆ ಬಿಡಿಗಳ ಗುಂಪು ಅಂತ ಹೇಳ್ತವಿ. ಏನ್ ಹೇಳ್ತವಿ? ಬಿಡಿಗಳ ಗುಂಪು. ಇದೊಂದು ಗುಂಪಿಗೆ ಇದು 3 ಸಂಖ್ಯೆ ಆದವು. ಈ 3 ಸಂಖ್ಯೆ ಸೇರಿ ಒಂದು ಗುಂಪು ಮಾಡೇವಿ. ಆ ಗುಂಪಿನ ಹೆಸರು ಏನು ಹೇಳ್ರಿ ನೋಡೋಣ? ಸಾವಿರಗಳ ಗುಂಪು. 1000 ಸ್ಥಾನದೊಳಗ ಎಷ್ಟು ಸಂಖ್ಯೆ ಬರ್ತಾವು ಹೇಳ್ರಿ? 1000. 10,000 ಒಳಗ 10,000. 100,000 ಒಳಗ 100,000. ಹಾಗಾದ್ರೆ ಇದಕ್ಕ ಸಾವಿರಗಳ ಗುಂಪು ಅಂತೇಳಿ ಕರಿತವಿ. ಮತ್ ಇನ್ನೂ ಒಂದು ಗುಂಪು ಬರ್ತತಿ. ಆ ಗುಂಪಿನ ಹೆಸರು ಏನು ಹೇಳಿ ನೋಡೋಣ? ಮಿಲಿಯಗಳ ಗುಂಪು. ಈ ಮಿಲಿಯಗಳ ಗುಂಪುಗಳನ್ನು 3 ಸ್ಥಾನ ಬೆಲೆಗಳ ಗುಂಪುಗಳನ್ನು ಸೇರಿ ಒಂದು ಗುಂಪಾಗಿ ಮಾಡೇವಿ. ಆ ಮಿಲಿಯಗಳ ಗುಂಪಿನೊಳಗ ಎಷ್ಟು ಸಂಖ್ಯೆ ಬರ್ತತಿ? ಒಂದು ಮಿಲಿಯಾಗ ಎಷ್ಟು ಇದು? ಹಂಗಂದ್ರೆ ಮಿಲಿಯ ಗುಂಪಿಗೆ ಎಷ್ಟು ಸೊನ್ನೆ ಬರ್ತಾವ? ಒಂದ್ರ ಮುಂದ 6 ಸೊನ್ನೆ ಬರ್ತಾವು. ಹಂಗಂದ್ರೆ 10 ಮಿಲಿಯಕ್ಕೆ ಎಷ್ಟು ಸೊನ್ನೆ ಬರ್ತಾವು? 7. 100 ಮಿಲಿಯಕ್ಕೆ ಎಷ್ಟು ಸೊನ್ನೆ ಬರ್ತಾವು? 8. ಹಂಗಾದ್ರೆ 3 ಸ್ಥಾನಗಳಿಗೆ ಸೇರಿ ಆ ಗುಂಪಾಗೈತಿ. ಆ ಗುಂಪಿನ ಹೆಸರು ಹೇಳಿ ನೋಡೋಣ? ಮಿಲಿಯಗಳ ಗುಂಪು. ಈ 3 ಗುಂಪುಗಳಲ್ದ ಇನ್ನೂ ಒಂದು ಗುಂಪು ಮಾಡ್ಯಾರ. ಆ ಗುಂಪಿನ ಹೆಸರು ಏನು ಅಂದ್ರ ಬಿಲಿಯ ಗುಂಪು. ಏನ್ ಹೇಳ್ರಿ? ಬಿಲಿಯ ಗುಂಪು. ಬಿಲಿಯ ಸ್ಥಾನಕ್ಕ ಎಷ್ಟು ಸೊನ್ನೆ ಬರ್ತಾವ ಒಂದ್ರ ಮುಂದ? 9. 10 ಬಿಲಿಯಕ್ಕೆ ಎಷ್ಟು ಬರ್ತಾವು? 10. 100 ಬಿಲಿಯಕ್ಕ 12. ಹಂಗಾದ್ರ ಈ 3 ಸ್ಥಾನಗಳ ಸಂಖ್ಯೆಯನ್ನು ಸೇರಿ ನಾವು ಬಿಲಿಯಗಳ ಗುಂಪು ಅಂತ ಹೇಳಿ ಓದ್ತವಿ. ಈಗ ನಾನು ಸ್ಥಾನದೊಳಗ ಸಂಖ್ಯೆ ಬರೆದ ಕಲಿಸ್ತೀನಿ. ಈಗ 5 ಸಂಖ್ಯೆದ ಕಲೆನೋ ಇದನ್ನ ಹೆಂಗ್ ಓದ್ಬೇಕು ಸಂಖ್ಯೆನ ಹೇಳ್ತಾನೆ ಬರ್ರಿ. ಫಸ್ಟಿಗೆ ನೀವು 3 ಸಂಖ್ಯೆದ ಇಲ್ಲ 3 ಸಂಖ್ಯೆನ ಒಂದು ಗುಂಪು ಮಾಡಿ ಹೋದಿಲ್ಲ, 3 ಸಂಖ್ಯೆ ಅಂತಾನೆ ಓದ್ಬೇಕು. ಇಲ್ಲಿ 3 ಸಂಖ್ಯೆ ಬರೆಯಕ ಈ ಸ್ಥಾನದೊಳಗ ಒಂದು ಸಂಖ್ಯೆ ಇಲ್ಲ, ಅದಕ್ಕ ಇವೆರಡನ್ನು ಸೇರಿಸಿ ಓದ್ಬೇಕು. ಗೊತ್ತಾತ? ಇನ್ನೊಂದು ಸಂಖ್ಯೆ ಬರಿತೇನೆ. ಇದನ್ನ ಹೆಂಗ್ ಓದ್ಬೇಕು ಅಂತ ಹೇಳ್ಕೊಡ್ತೀನಿ. ಇದನ್ನ 98,642 ಅಂತ ಓದ್ಬೇಕು. ಇದು ಎಲ್ರಿಗೂ ಗೊತ್ತೈತಿ. ಈಗ ನಾವು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ ಒಳಗ 3 ಸಂಖ್ಯೆ ಸೇರಿಸಿ ಓದ್ತವಿ. ಇಲ್ಲೇ 3 ಸಂಖ್ಯೆ ಅದಾವು, ಅದನ್ನ ಬಿಡ್ರಿ. ಇದ್ರೊಳಗ 3 ಸಂಖ್ಯೆ ಇಲ್ಲ, 2 ಸಂಖ್ಯೆ ಅದಾವು, ಅದಕ್ಕೆ 2 ಸಂಖ್ಯೆ ಸೇರಿಸಿ ಓದೋಣ. ಇದು ಹೆಂಗ್ ಓದ್ಬೇಕು ಅಂದ್ರ 98,642 ಅಂತ ಓದ್ಬೇಕು. ಹೆಂಗ್ ಓದ್ಬೇಕು ಹೇಳಿ ನೋಡೋಣ? 98,642. ಇನ್ನೊಮ್ಮೆ ನೋಡೋಣ. 98,642. ವೆರಿ ಗುಡ್. ಈ ಸಂಖ್ಯೆ ಇವು 6 ಸಂಖ್ಯೆ ಇದಾವು, ಇಲ್ಲ 5 ಸಂಖ್ಯೆ ಇದ್ವು. ಇದ್ರಾಗ ಮಾತ್ರ 3 ಸಂಖ್ಯೆ ಸೇರಿಸಿ ಓದ್ಬೇಕು. ಯಾಕಂದ್ರ 3 ಸ್ಥಾನಗಳು ಸೇರಿ ಒಂದೊಂದು ಗುಂಪಾಗ್ಯವು. ಬಿಲಿಯಗಳ ಗುಂಪು, ಸಾವಿರಗಳ ಗುಂಪು, ಮಿಲಿಯಗಳ ಗುಂಪು ಆಗ್ಯವು. ಅದಕ್ಕೆ 3 ಸಂಖ್ಯೆ ಸೇರಿಸಿ ಓದ್ಬೇಕು. ಹೆಂಗ್ ಓದ್ಬೇಕು ಅನ್ನೋದ ಹೇಳ್ಕೊಡ್ತೇನೆ ನೋಡ್ರಿ. ಇಲ್ಲೇ 3 ಸಂಖ್ಯೆ ಇದಾವು,
ಹೆಂಗ್ ಓದ್ಬೇಕು ಹೇಳ್ರಿ? ಇಪ್ಪತ್ತು ನೋಡ್ರಿ, ಇಲ್ಲೇ 3 ಸಂಖ್ಯೆ 5 ಸಂಖ್ಯೆನ ಕೊಟ್ಟಿದ್ರು, ಇಲ್ಲೇ 6 ಸಂಖ್ಯೆ ಕೊಟ್ಟಿದ್ರು. 5 ಸಂಖ್ಯೆದ ಹೆಂಗ್ ಓದ್ಬೇಕು? ಇಲ್ಲೇ 5 ಅಂಕಿ ಕೊಟ್ಟಿದ್ರು, ಇಲ್ಲೇ 6 ಅಂಕಿ ಕೊಟ್ಟಿದ್ರು. 5 ಅಂಕಿ ಕೊಟ್ಟಾಗ ಹೆಂಗ್ ಓದ್ಬೇಕು ಅಂತ ಗೊತ್ತಾಯ್ತು, 6 ಅಂಕಿ ಕೊಟ್ಟಾಗ ಹೆಂಗ್ ಓದ್ಬೇಕು ಅಂತ ಗೊತ್ತಾಯ್ತು. ಈಗ 7 ಅಂಕಿ ಕೊಟ್ಟಾಗ ಹೆಂಗ್ ಓದ್ಬೇಕು ಅಂತ ನಿಮ್ಗೆ ಹೇಳ್ತಾನೆ. ಈಗ ಇದು ಮೂರು ಸ್ಥಾನಗಳು ಸೇರಿ ಒಂದು ಗುಂಪಾಗೈತಿ. ಇದ್ರೊಳಗ 2 ಸಂಖ್ಯೆ 2 ಅಂಕಿ ಬಾಕಿ ಇದಾವ. ಅದಕ್ಕ ಒಂದ ಅಂಕಿ ಕೊಟ್ಟಾರ. ಅದನ್ನ ಹೆಂಗ್ ಓದ್ಬೇಕು ಅಂದ್ರೆ 4 ಮಿಲಿಯ 398,760 ಅಂತ ಓದ್ಬೇಕು. ಹೆಂಗ್ ಓದ್ಬೇಕು ಹೇಳ್ರಿ ನೋಡೋಣ? 4 ಮಿಲಿಯ 10,000 ಸ್ಥಾನದೊಳಗ ಯಾವ ಅಂಕಿ ಐತಿ? 9. ಅದನ್ನಿಲ್ಲೇ ಬರಿಬೇಕು. ಭಾರತೀಯ ಸಂಖ್ಯಾ ಪದ್ಧತಿಯೊಳಗೆ ನಿಮಗೆ ಗೊತ್ತು ವಿಸ್ತರಿಸಿ ಬರೆದು ಹೆಂಗು ಅಂತ. ಒಂದ್ ಸಂಖ್ಯೆ ಆದ್ಮೇಲೆ ಆ ಸ್ಥಾನ ಅದಕ್ಕೆ ಬರೋದ್ ಮುಂದ ಇಂಟು ಹಾಕಿ ಬರಿಬೇಕು ಅಂತ ಹೇಳಿದ್ರು. ಈಗ ಹಂಗ್ ಬರ್ದಂಗ ಇಲ್ಲಿ ಬರಿಬೇಕು. ಇದು ಇಂಟು ಆದ್ಮೇಲೆ ಏನ್ ಹಾಕ್ಬೇಕು ಅಂತ ಹೇಳಿದ್ರು? ಇಪ್ಪತ್ತು ಯಾವ ಅಂಕಿ ಐತಿ? 8. ಇದಕ್ಕೆ ಎಷ್ಟರಿಂದ ಇಂಟು ಮಾಡ್ಬೇಕು? 1000. ಮತ್ತೇನ್ ಹಾಕ್ಬೇಕೀಗ? ಪ್ಲಸ್. ಅಂಕಿ ಐತಿ 6. ಇದಕ್ಕೆ ಎಷ್ಟರಿಂದ ಗುಣಾಕಾರ ಮಾಡ್ಬೇಕು? 100. ಈಗ ಏನ್ ಹಾಕ್ಬೇಕು? ಪ್ಲಸ್. ಇಲ್ಲಿ ಎಷ್ಟೈತೆ ಅಂಕಿ? 4. ಎಷ್ಟರಿಂದ ಗುಣಾಕಾರ ಮಾಡ್ಬೇಕು? 10. ಮತ್ತೇನ್ ಹಾಕ್ಬೇಕೀಗ? ಪ್ಲಸ್. ಇಲ್ಲಿ ಎಷ್ಟು ಅಂಕಿ ಐತಿ? 2. ಎಷ್ಟರಿಂದ ಗುಣಾಕಾರ ಮಾಡ್ಬೇಕು? 1. ನಿಮಗೆ ಗೊತ್ತಾಗ ವಿಸ್ತರಿಸಿ ಬರೆಯೋದು ಹೆಂಗ ಅಂತ? 20 ಪದಗಳಲ್ಲಿ ಬರೆಯೋದ್ ಕಲೆನಾ? ದೊಡ್ಡದೈತಿ ಅಂತ ಪದಗಳಲ್ಲಿ ಬರೆಯೋದೇನು ದೊಡ್ಡದೈತಿ ಅಂತ ಅನ್ಕೋಬಾಡ್ರಿ. ನಾವ್ ಹೆಂಗ್ ಓದ್ತೇವಲ್ಲ ಆಡು ಭಾಷೆ ಹಂಗ ಇದನ್ನ ಬರಿಬೇಕು. ಹೆಂಗ ಅಂತ ಹೇಳ್ಕೊಡ್ತಾನೆ ನೋಡ್ರಿ. ಇದು 4 ಯಾವ ಸ್ಥಾನದಾಗ ಐತಿ? ಮಿಲಿಯ. ಈಗ ನಾವ್ ಈ ಅಂಕಿ ತಗೊಂಡು ಬರೆಯೋಣ. ಹೆಂಗ್ ಬರಿಬೇಕು ಅಂದ್ರೆ ಈಗ 3 ಸ್ಥಾನಗಳು ಸೇರಿ ಒಂದು ಗುಂಪಾಗೈತಿ. ಇದ್ರೊಳಗ 2 ಸಂಖ್ಯೆ ಬಾಕಿ ಕೊಟ್ಟಿಲ್ಲ, ಅವರು ಒಂದ ಸಂಖ್ಯೆ ಕೊಟ್ಟಾರ. ಈ 4 ಯಾವ ಸ್ಥಾನದೊಳಗ ಐತಿ? ಮಿಲಿಯ. ಏನಂತ ಬರಿಬೇಕಲ್ಲ ಅಂದ್ರೆ 4 ಮಿಲಿ ಅಂತ ಬರಿಬೇಕು. 20 ಇದು ಮಿಲಿಯಗಳ ಗುಂಪು ಮುಗೀತು. 20 ಬರೋದು ಯಾವುದು ಅಂದ್ರೆ ಸಾವಿರಗಳ ಗುಂಪು. ಇದ್ರ 3 ಅಂಕಿ ಅದವು, ಅದಕ್ಕ ನಾವು 3 ಸೇರಿಸಿ ಬರಿಬೇಕು. ಎರಡೆರಡ ಬರೆಯಂಗಿಲ್ಲ. ಇದನ್ನ ಹೆಂಗ್ ಬರಿಬೇಕು ಅಂದ್ರ ಈಗ 1000 ಐತಿ, 398,000 ಅಂತ ಬರಿಬೇಕು. ಸಾವಿರಗಳ ಗುಂಪು ಮುಗೀತು. 20 ಬರ ಗುಂಪು ಯಾವ್ದು ಹೇಳ್ರಿ? ಬಿಳಿಗಳ ಗುಂಪು. ಇಲ್ಲಿ ಸಹಿತ 3 ಸ್ಥಾನಗಳು ಸೇರೆ ಬರಿಬೇಕು, ಎರಡೆರಡು ಬರೆಯಂಗಿಲ್ಲ. ಭಾರತೀಯ ಸಂಖ್ಯಾ ಪದ್ಧತಿಯೊಳಗಷ್ಟೇ ಎರಡೆರಡು ಸೇರಿ ಬರಿಬೇಕು. ಫಸ್ಟಿಗಷ್ಟೇ 3 ಬರ್ದು ಎರಡೆರಡು ಬರಿಬೇಕು. ಇಲ್ಲಿ ಹಂಗಲ್ಲ, ಫಸ್ಟಿಗೆ 3 ಬರಿಬೇಕು, ಮುಂದಕ್ಕೂ 3 ಬರಿಬೇಕು. ಈಗ ಬರಿತಾ ನೋಡ್ರಿ. ಇನ್ ಹೆಂಗ್ ಬರಿಬೇಕು ಅಂದ್ರ 760 ಅಂತ ಬರಿಬೇಕು. ನೀವ್ ಹೆಂಗ್ ಮಾತಾಡ್ತೀರಲ್ಲ ಹಂಗ ಬರಿಬೇಕು. ಬರೋದು ಎಂಡ್ ಆದ್ಗಟ್ಟಿಗೆ ಒಂದು ಪೂರ್ಣ ವಿರಾಮ ಕೊಡ್ಬೇಕು. ವಿಸ್ತರಿಸಿ ಬರೆಯೋದಕ್ಕೂ ಕೊಡ್ಬೇಕು, ಮುಂದ ಸಂಖ್ಯೆ ಬರೆಯಕ ಇಲ್ಲ ಅದಕ್ಕ ಕೊಡ್ಬೇಕು. ಈಗ ಹೋದ್ರಿ ಇದನ್ನ ಹೆಂಗ್ ಓದ್ತೀರಿ? 4